ಇಲ್ಲ ಇಲ್ಲ ಯಾರು ಮಂತ್ರಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಭೋಜೆ ಅವ್ರೆ, ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ತೀನಿ ಯಾವ ಮಂತ್ರಿನೂ ದಯವಿಟ್ಟು ಮಾತಾಡಬೇಡಿ. ಫಸ್ಟ್ ಇದು ಬಹಳ ಫಸ್ಟ್ ಡೇ ಆಫ್ ದಿ ಹೌಸ್, ಯಾರು ಮಾತಾಡೋದು ಬೇಡ. ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಆಮೇಲೆ ನೀವು ಮಾತಾಡುವಂತೆ. ಡೋಂಟ್ ಗೆಟ್ ಟೆಂಪ್ಟೆಡ್, ಇದು ಟೆಂಪ್ಟೆಡ್ ಸ್ಥಾನ ಅಲ್ಲ ಇದು. ಸೊ ಪ್ಲೀಸ್ ನಾವು ಕೋಪರೇಟ್ ಮಾತಾಡಿ, ಯಾರು ಮಾತಾಡಲ್ಲ, ತಲೆ ಕೆಡಿಸ್ಕೋಬೇಡಿ. ಅವರು ಪಕ್ಷದ ಅಧ್ಯಕ್ಷರು ಅಭಿನಂದನೆ ಮಾಡಬೇಕು, ಅವ್ರು ಯಾರು ಮಾತಾಡಲ್ಲ. ನೀವೇನ್ ಮಾಡೋದು ಅವ್ರು ಯಾರು ಟೆಂಪ್ಟ್ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ಮಾತಾಡಿ ಪ್ಲೀಸ್. ಬಂದ ಮೇಲೆ ನಾನು ಪರಿಚಯ ಮಾಡ್ತೀನಿ, ಪರಿಚಯ ಮಾಡ್ಬಿಟ್ಟು ನಾನೊಂದು 4 ಮಾತು, ತಾವೆಲ್ಲ ಪರ್ಮಿಷನ್ ಕೊಟ್ಟು 4 ಮಾತು. ಮಾನ್ಯ ಸಭಾಪತಿಗಳೇ, ತಾವು ಸಂವಿಧಾನಾತ್ಮಕವಾಗಿ ಉನ್ನತವಾದಂಥ ಈ ಒಂದು ಸ್ಥಾನಕ್ಕೆ, ಈ ಸ್ಥಾನವನ್ನು ಅಲಂಕಾರ ಮಾಡಿದ್ದಕ್ಕಾಗಿ ನನಗೆ ಬಹಳ ವಿಶೇಷವಾದಂಥ ಸಂತೋಷ ಆಗಿದೆ. ಯಾಕೆ ವಿಶೇಷ ಸಂತೋಷಪ್ಪ ಅಂದ್ರೆ ನೀವು ನಮ್ಮ ಮತಕ್ಷೇತ್ರದಿಂದ ಬಂದವರು. ಎರಡನೇದು ಏನಪ್ಪ ಅಂದ್ರೆ ಆ ಸ್ಥಾನ ಪುನಃ ಕಲ್ಯಾಣ ಕರ್ನಾಟಕ ಸಿಕ್ಕೈತೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಹಾಗಾಗಿ ಮೊದಲು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿನ್ನೆ ಒಪ್ಕೊಂಡೆ ಉತ್ತರ ಕರ್ನಾಟಕದ್ದೇ, ಮತ್ತೆ ಕಿತ್ತೂರು ಕರ್ನಾಟಕದವರಾಗೆ ನಮಗೆ ಸಂತೋಷ ಅನಿಸ್ತದೆ. ಸಭಾಪತಿಗಳೇ, ನಿನ್ನೆ ತಾವು ಸಂಯುಕ್ತ ಕರ್ನಾಟಕಕ್ಕೆ ಮುಖಾಮುಖಿ ಸಂದರ್ಶನ ಕೊಟ್ಟಿದ್ದೀರಿ. ಅದನ್ನು ಓದಿ ಬಣ್ಣ ಬಹಳ ಸಂತೋಷ ಆಗ್ಯದ. ಅದರೊಳಗೆ ಹೇಳಿದಿರಿ, ನಾನು ಪಕ್ಷಾತೀತವಾಗಿ ನ್ಯಾಯಯುತವಾಗಿ ಕಾರ್ಯನಿರ್ವಹಿಸ್ತೇವೆ ಕಲ್ತುಕೊಂಡು. ನಾನು ವಿನಂತಿ ಏನಪ್ಪ ಅಂದ್ರೆ, ಸದನ ನಡೀತಕ್ಕಂಥ ಸಂದರ್ಭದೊಳಗೆ ಬೇರೆ ಬೇರೆ ಸನ್ನಿವೇಶದೊಳಗೆ ಒತ್ತಡಗಳು ಬರ್ತಾ ಇರ್ತಾವ. ಏನೇ ಒತ್ತಡ ಬಂದರೂ ಕೂಡ ತಾವು ಏನಿವತ್ತು ನುಡಿದಿದ್ದೀರಿ, ಹೇಳಿದಿರಿ, ಹಾಗೆ ನುಡಿದಂತೆ ನಡೆಯಬೇಕಂತಕೊಂಡು ನಾನು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಸಭಾಪತಿ ಸ್ಥಾನಕ್ಕೆ ಬಹಳ ಮುಖ್ಯವಾದದ್ದು ಗುಣ ಶಾಂತಿ ಬೇಕು, ಸಮಾಧಾನ ಬೇಕು, ತಾಳ್ಮೆ ಬೇಕು, ಅನುಭವನೂ ಬೇಕು. ಇವೆಲ್ಲ ಗುಣಗಳು ನಿಮ್ಮಲ್ಲಿ ಇರುವುದರಿಂದ ಖಂಡಿತವಾಗಿ ಈ ಸದನವನ್ನು ಯಶಸ್ವಿ ರೀತಿಯೊಳಗೆ ಮುನ್ನಡೆಸಿಕೊಂಡು ಹೋಗ್ತೀರಿ ಅನ್ನೋ ವಿಶ್ವಾಸ ನಮ್ಗದ. ನಮ್ಮ ಸ್ನೇಹಿತರು ಹೇಳಿದ್ರು, ನಮಗೆಲ್ಲ ಗೊತ್ತುಂಟು ಏನಪ್ಪ ಅಂದ್ರೆ ಅಧಿಕಾರ ಮನುಷ್ಯನಿಗೆ ಶಾಶ್ವತ ಅಲ್ಲ, ಆದ್ರೆ ನಾವು ಮಾಡಿದ ಕೆಲಸಗಳು ಶಾಶ್ವತ ಆಗ್ತವೆ. ಆ ರೀತಿಯೊಳಗೆ ನಿಮ್ಮ ಅವಧಿಯೊಳಗೆ ಒಳ್ಳೆಯ ಕೆಲಸಗಳಿಲ್ಲ ಆಗಲಿ ಅಂತ ತಿಳ್ಕೊಂಡು ನಾ ಹಾರೈಸ್ತಾ, ಈ ಸಂದರ್ಭದೊಳಗೆ ನನ್ನ ವಿನಂತಿ ಏನಪ್ಪ ಅಂತಂದ್ರೆ, ಮತ್ತೊಂದು ವಿನಂತಿ, ಸದನದೊಳಗೆ ರೈತರ ಬಗ್ಗೆ ಇರ್ಬೋದು, ಕಾರ್ಮಿಕರ ಬಗ್ಗೆ ಇರ್ಬೋದು, ಮಹಿಳೆಯರ ಬಗ್ಗೆ ಇರ್ಬೋದು, ರಾಜ್ಯದ ಎಲ್ಲ ನೌಕರರು ವಿಶೇಷವಾಗಿ ಶಿಕ್ಷಕರ ಬಗ್ಗೆ ಇರ್ಬೋದು, ಹಿಂದುಳಿದವರಿಗೆ, SC ST ಸಮಾಜ, ಇವೆಲ್ಲರ ಸಮಸ್ಯೆಗಳ ಚರ್ಚೆ ಬಂದಾಗ ವಿಶೇಷವಾದಂಥ ಕಾಲಾವಕಾಶ ಕೊಡಬೇಕು. ಮತ್ತು ಜೊತೆಗೆ ವಿರೋಧ ಪಕ್ಷದ ಕೂಡ ಹೆಚ್ಚು ಸಮಯವನ್ನು ಕೊಡಬೇಕಂತಕೊಂಡು ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದೊಳಗೆ ಮಾನ್ಯ ಬಸವರಾಜ ಹೊರಟ್ಟಿಯವರು ಹಿಂದೆ ಈ ಪೀಠದೊಳಗೆ ಬಹಳ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ದಾರೆ. ಅವ್ರನ್ನ ಈ ಸಂದರ್ಭದೊಳಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ನೋವಿನ ಸಂಗತಿ ಏನಪ್ಪ ಅಂದ್ರೆ, ಪತ್ರಿಕೆಗಳು ಓದಿದ್ರೊಳಗೆ ಬಹಳ ನೋವಾಗ್ಯದ. ಸುದೀರ್ಘವಾಗಿ 45 ವರ್ಷ ಇಲ್ಲಿ ಅವರು ಉತ್ತಮವಾಗಿ ಕೆಲಸ ಮಾಡಿದಂಥ ವ್ಯಕ್ತಿಯನ್ನ ಅವ್ರಿಗೆ ಕೆಳಗಿಳಿಸಿದಂಥ ರೀತಿ ನಮಗಂಕರ ಮನಸ್ಸಿಗೆ ಬಹಳ ನೋವಾಗ್ಯದ. ಏನೋ ಅದು ಕೆಳಗಿಳಿಸಿಯವರ ರೀತಿಯನ್ನ ನಾನು ಈ ಸಂದರ್ಭದೊಳಗೆ ಖಂಡಿಸ್ತೀನಿ. ಮತ್ತು ಈ ರೀತಿ ಮುಂದೆ ಯಾರಿಗೆ ಆಗಬಾರ್ದಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ಶುಭಾಶಯ ಮತ್ತೊಮ್ಮೆ ಸಲ್ಲಿಸಿ ನನ್ನ ಮಾತು ವಿರಾಮ ಮಾಡ್ತೇನೆ. ಎಸ್ ರವಿ. ಅಭಿನಂದನೆಗಳು. ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ತರತಕ್ಕಂಥ ವಿಚಾರ. ಯಾಕಂತಂದರೆ ನಾನು ನಿಮ್ಮ ಜೊತೆ NSUಯಲ್ಲಿ ನೀವು ರಾಜ್ಯದ ಅಧ್ಯಕ್ಷರಾಗಿದ್ದಾಗ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಾಯಕರು ಆದಂಥ ಶಿವಕುಮಾರ್ ಸಾಹೇಬರು ತಮಗೆ ನನ್ನನ್ನು ಪರಿಚಯಿಸಿ ಪದಾಧಿಕಾರಿಯಾಗಿ ನಿಮ್ಮ ಜೊತೆ ಆ ತಂಡದಲ್ಲಿದ್ದೆ. ನಿಮ್ಮ ಜೊತೆ ತಂಡದಲ್ಲಿದ್ದಾಗಿಂದನೂ ನಿಮ್ಮನ್ನು ಭಾಳ ಹತ್ತಿರದಿಂದ 87, 88ರಿಂದನೇ ನಿಮ್ಮ ಜೊತೆ ಕೆಲಸ ಮಾಡಿಕೊಂಡು ನಾನು NSI ಆಫೀಸ್ ಬೇರರಾಗಿ ತಾವು ಅಧ್ಯಕ್ಷರಾಗಿ ಅವತ್ತಿಂದ ನಿಮ್ಮ ಒಂದು ವ್ಯಕ್ತಿತ್ವವನ್ನು ನಾನು ನೋಡಿಕೊಂಡು ಬೆಳೆದಂಥವನು, ರಾಜಕೀಯವಾಗಿ ತಮ್ಮೊಟ್ಟಿಗೆ ಬೆಳೆದಂಥವನು. ಆವಾಗಲಿಂದನೇ ನಿಮ್ಮನ್ನು ನೋಡಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಜಾತ್ಯತೀತ ಮನೋಭಾವ, ವಿಶೇಷವಾಗಿ ನಿಮಗೆ ಪಕ್ಷದ ಮೇಲಿನ ಪ್ರೀತಿ ಮತ್ತು ಆ ಬದ್ಧತೆ, ಒಬ್ಬ ಪಕ್ಷದ
ನಾಯಕತ್ವ ಅನ್ನೋದಕ್ಕಿಂತ ಒಬ್ಬ ಪಕ್ಷ ಕೊಟ್ಟಂತ ಕಾರ್ಯಕ್ರಮವನ್ನ ಯಾವ ರೀತಿ ಅನುಷ್ಠಾನಗೊಳಿಸ್ಬೇಕು, ಯಾವ ರೀತಿ ಪ್ರಾಮಾಣಿಕವಾಗಿ ದುಡಿಬೇಕು ಅಂತಕ್ಕಂಥದ್ದನ್ನ ನಾನೆಲ್ಲೋ ಒಂದ್ ಕಡೆ ನಿಮ್ಮಿಂದಾನು ಕಲ್ತಿದ್ದೀನಿ. ನೀವು ಹಗಲು ರಾತ್ರಿ ತಾವು ಪಕ್ಷಕ್ಕಾಗಿ ದುಡಿತಕ್ಕಂಥ ನಿಮ್ಗೆ ವಹಿಸಿದಂಥ ಜವಾಬ್ದಾರಿಯನ್ನ ಅದನ್ನ ನೋಡ್ತಾ ನಾನು ಬೆಳೆದಿದ್ದೀನಿ. ಬಹಳ ಸಂತೋಷ. ನಿಮ್ಮಂತ ಒಬ್ಬ ಸುಶಿಕ್ಷಿತ ವ್ಯಕ್ತಿ, MA ಶಿಕ್ಷಣವಂತರಾಗಿ, ಒಬ್ಬ ಸ್ವತಂತ್ರ ಹೋರಾಟಗಾರ ಕುಟುಂಬದಿಂದ, ತಮ್ಮ ತಂದೆಯವರ ಹಿನ್ನೆಲೆ ಈ ದೇಶಕ್ಕೆ ಪರಕೀಯರಿಂದ ಸ್ವತಂತ್ರವನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂಥ ಒಂದು ಕುಟುಂಬದ ಹಿನ್ನೆಲೆ, ಆ ಸ್ಥಾನಕ್ಕೆ ನಿಜವಾಗಲೂ ಬಹಳ ಯೋಗ್ಯರಿದ್ದೀರಿ ತಾವು. ಈ ಸ್ಥಾನಕ್ಕೆ ನಮ್ಮ ಪಕ್ಷಕ್ಕೆ ನಾನು, ನಮ್ಮ ಪಕ್ಷದ ಹೈಕಮಾಂಡ್ಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮೆಲ್ಲ ವರಿಷ್ಠರುಗಳಿಗೆ ಎಲ್ಲರಿಗೂ ತಮ್ಮಂತ ಒಬ್ರನ್ನ ಈ ಒಂದು ಸ್ಥಾನಕ್ಕೆ ಗುರುತಿಸಿ ಗೌರವಿಸಿದ್ದಕ್ಕೆ ನಾನು ನಿಜಕ್ಕೂ ಪಕ್ಷಕ್ಕೂ ಕೂಡ ನಾನು ನಾಯಕತ್ವಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮ್ಮಲ್ಲಿರ್ತಕ್ಕಂಥ ಒಂದು ಜಾತ್ಯತೀತ ಮನೋಭಾವ ನಮ್ಮೆಲ್ರಿಗೂ ಮಾದರಿಯಾಗಿರ್ತಕ್ಕಂಥದ್ದು. ನೀವು ನಮ್ಮ ಪಕ್ಷದ ಮೂಲ ಸಿದ್ಧಾಂತವಾಗಿರ್ತಕ್ಕಂಥ ಎಲ್ಲರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ತತ್ವದಡಿಯಲ್ಲಿ ಇವತ್ತಿನ ದಿನಗಳಲ್ಲಿ ಇರ್ತಕ್ಕಂಥ ಹಲವಾರು ವಿಚಾರ ಭೇದಗಳ ಮಧ್ಯೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಆ ಸ್ಥಾನದಲ್ಲಿ ಇಟ್ಕೊಂಡು ಎಲ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಎಲ್ರಿಗೂ ಸಮಾನವಾದಂಥ ಅವಕಾಶವನ್ನು ನೀಡ್ತೀರಿ ಅಂತಕ್ಕಂಥ ಒಂದು ಬದ್ಧತೆ ತಮ್ಮಲ್ಲಿದೆ. ಅದಕ್ಕಾಗಿ ನಿಮ್ಗೆ ಅಭಿನಂದಿಸ್ತಾ, ಇವತ್ತಿನ ಈ ಒಂದು ವಿಧಾನ ಪರಿಷತ್ತು ಹಿರಿಯರ ಮನೆ, ಚಿಂತಕರ ಚಾವಡಿ, ಇದು ಮೈಸೂರು ಮಹಾರಾಜರ ಕಾಲದಿಂದ ಭಾರತದ ಇತಿಹಾಸದಲ್ಲೇ ಶತಮಾನಕ್ಕೂ ಹೆಚ್ಚು ಸ್ವತಂತ್ರ ಪೂರ್ವದಲ್ಲೇ ಸ್ಥಾಪಿತವಾಗಿರ್ತಕ್ಕಂಥ ಈ ಪರಿಷತ್ತು ಅದರದೇ ಆದಂಥ ಸಮಾಜದ ವಿವಿಧ ವರ್ಗಗಳಿಂದ ಬಂದಂಥವರು ಈ ನಾಡಿನ ಅಭಿವೃದ್ಧಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಮಾಡಲಿಕ್ಕೆ ರೂಪಿತವಾಗಿರ್ತಕ್ಕಂಥ ಈ ಒಂದು ಪರಿಷತ್ತು ನಿಜಕ್ಕೂ ಬೇರೆ ರಾಷ್ಟ್ರದ ಇನ್ನಿತರ ಎಲ್ಲ ನಮ್ಮ ಸಂವಿಧಾನಿಕ ಸಂಸ್ಥೆಗಳಿಗೆ ಮಾದರಿಯಾಗಿರ್ತಕ್ಕಂಥದ್ದು. ಆದರೆ ನಾವೆಲ್ಲ ಇವತ್ತು ಸದಸ್ಯರಾಗಿ ನಾವೆಲ್ಲ ಇಲ್ಲಿ ಹಲವಾರು ವರ್ಷಗಳ ಕಾಲ ಕಳೆದಂಥ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿ ಸದಸ್ಯನಾಗಿ ಬಂದಂಥ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಎಲ್ಲೋ ಒಂದ್ ಕಡೆ ನಮಗೂ ಮನಸ್ಸಿಗೆ ನೋವಾಗ್ತದೆ. ಆ ಒಂದು ಗುಣಮಟ್ಟ ಇಲ್ಲ ಇವತ್ತು. ಆ ಗುಣಮಟ್ಟ ಯಾಕಿಲ್ವೋ ಏನೋ ಎಲ್ಲೋ ಒಂದ್ ಕಡೆ ಚರ್ಚೆಗಳಿರ್ಬೋದು, ಆ ಭಾಗದಲ್ಲಿರ್ಬೋದು, ಈ ಭಾಗದಲ್ಲಿರ್ಬೋದು. ನನಗೆ ಕೇವಲ ಒಂದು ಭಾಗವನ್ನು ಮಾತ್ರ ಟೀಕೆ ಮಾಡ್ತಕ್ಕಂಥದ್ದಲ್ಲ, ಆ ಮಟ್ಟದ ಚರ್ಚೆ ಇಲ್ವೇನೋ, ಎಲ್ಲೋ ಒಂದ್ ಕಡೆ ನಾವು ಒಂದು ನೈತಿಕತೆಯನ್ನ ಸ್ವಲ್ಪ ಗುಣಮಟ್ಟ ಕುಸಿತಾ ಇದೆ ಏನೋ ಅಂತಕ್ಕಂಥ ಭಾವನೆ ನಮ್ಮ ಜೊತೆಗೆ ಸಮಾಜದಲ್ಲೂ ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ವಿಧಾನ ಪರಿಷತ್ತಿನ ಬಗ್ಗೆ ಇರ್ತಕ್ಕಂಥ ಗೌರವ ಕುಸಿತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಗುಣಮಟ್ಟ ಅದಕ್ಕೆ ಎಲ್ಲರೂ ಹೊಣೆಯಾಗಿದ್ದೀವಿ. ನಾವೆಲ್ಲ ಸದಸ್ಯರುಗಳು ಆ ಗುಣಮಟ್ಟವನ್ನ ಮತ್ತೆ ಮೇಲಕ್ಕೆ ಎತ್ತಿಡಿತಕ್ಕಂಥ ಒಂದು ಪರಂಪರೆಯನ್ನ ನಾವು ಸ್ಥಾಪನೆ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಒಂದು ಗುಣಮಟ್ಟದ ಚರ್ಚೆ ಇರ್ಬೋದು, ಅಲ್ಲಿ ಆತರಾತರವಾಗೋ ಅಥವಾ ಸಮಯದ ಅಭಾವದಿಂದ ಚರ್ಚೆ ಆಗದೆ ಬರ್ತಕ್ಕಂಥ ವಿಧೇಯಕಗಳನ್ನ ಚರ್ಚೆ ಮಾಡಿ ಸುದೀರ್ಘವಾಗಿ ಸಮಾಜನ ಒಂದು ಸುಸ್ಥಿರ ಸಮಾಜ, ಒಂದು ಪ್ರಜಾಪ್ರಭುತ್ವ, ಒಂದು ಉತ್ತಮವಾದಂತಹ ವ್ಯವಸ್ಥೆಯನ್ನ ಮೂಡಲಿಕ್ಕೆ ಸ್ಥಾಪಿತವಾಗಿರ್ತಕ್ಕಂಥ ಈ ಸಂಸ್ಥೆಯ ಗೌರವವನ್ನ ತಮ್ಮ ಒಂದು ನೇತೃತ್ವದಲ್ಲಿ ಆಗಲಿ, ಎಲ್ರಿಗೂ ಕೂಡ ಸಮಾನವಾದಂಥ ಅವಕಾಶ ಕೊಡಲಿ. ತಮ್ಮ ಆಯ್ಕೆಯ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದ ಮಿತ್ರರು ಯಾಕೋ ಏನೋ ಗೊತ್ತಾಗಲಿಲ್ಲ, ನಾನು ಬಸವರಾಜ ಹೊರಟ್ಟಿ ಅವರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ನಾನು ಕೂಡ ಒಬ್ಬ ಅವರ ಹಿರಿಯತನಕ್ಕೆ, ಅವರ ಹಿರಿಯ ಸದಸ್ಯತ್ವಕ್ಕೆ ಅವ್ರಿಗೆ ಯಾವ ರೀತಿ ನಾವು ಗೌರವಯುತವಾಗಿ ಆ ಸ್ಥಾನಕ್ಕೆ ಎಲ್ಲರೂ ಸೇರಿ ಸರ್ವಾನುಮತದಿಂದ ನಾವೆಲ್ಲರೂ ಸೇರಿ, ಏನಾದ್ರು ವಿಚಾರ ಭೇದಗಳಿರಲಿ, ಪಕ್ಷ ಬೇರೆ ಏನೇ ಇರಲಿ, ನಾವೆಲ್ಲ ಸೇರಿ ಅವರನ್ನ ಆ ಸ್ಥಾನಕ್ಕೆ ಒಂದು ಗೌರವಯುತವಾಗಿ ಅವ್ರ ಹಿರಿತನಕ್ಕೆ ಗೌರವಿಸಿ ಆ ಸ್ಥಾನದಲ್ಲಿ ಸ್ಥಾಪನೆ ಆದರು. ಅದೇ ಮಟ್ಟದಲ್ಲಿ ತಮಗೂ ಇವತ್ತು ಆಗ್ಬೇಕಾಯ್ತು. ಪಕ್ಷಕ್ಕೆ ಮೆಜಾರಿಟಿ ಬಂದಿತ್ತು, ಅದು ನೈಸರ್ಗಿಕವಾದಂಥ ಕ್ರಿಯೆ. ಅವತ್ತು ಪ್ರತಾಪ್ ಚಂದ್ರ ಶೆಟ್ಟರ್ ಇದ್ರು, ಆ ಭಾಗದಲ್ಲಿ ನಮಗೆ ಮೆಜಾರಿಟಿ ಇತ್ತು, ನಮಗೆ ಮೆಜಾರಿಟಿ ಕಡಿಮೆ ಆಯ್ತು, ನಿಮಗೆ ಆ ಭಾಗಕ್ಕೆ ಮೆಜಾರಿಟಿ ಜಾಸ್ತಿ ಆಯ್ತು, ಅವಿಶ್ವಾಸ ನಿರ್ಣಯ ಮಂಡಿಸಲಿಕ್ಕೆ ಯಾರು ಸೈನ್ ಹಾಕಿದ್ರು? ಅವತ್ತು ಮಾತ್ರ ನೈತಿಕತೆ ಇಲ್ಲ, ಇವತ್ತು ಮಾತ್ರ ನೈತಿಕತೆ ಪ್ರಶ್ನೆ ನೀವು ಕಾಡ್ತಾ ಇದೆಯಲ್ಲ. ಎಲ್ಲ ನಾವು ಯಾರನ್ನಾರು ಒಬ್ರನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ನಮ್ಮ ಬೆನ್ನಿಂದ ನಾವು ಒಂದ್ಸಲ ತಿರುಗಿ ನೋಡ್ಬೇಕಲ್ಲ. ನಾವೇನ್ ಮಾಡಿದ್ದೋ ಹಿಂದೆ, ಈಗ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದ್ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ಆತ್ಮಾವಲೋಕನ ಮಾಡ್ಕೊಳ್ಳದೆ ಬರೀ ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ನಾವು ರಾಜಕೀಯ ಮಾಡಬೇಕು, ಟೀಕೆ ಮಾಡಬೇಕು, ಈ ಸಂದರ್ಭನ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡ್ರೆ ಮಾತ್ರ ನಾವು ವಿರೋಧ ಪಕ್ಷ ಅಂತಕ್ಕಂಥ ಭಾವನೆ ಇರ್ತಕ್ಕಂಥದ್ದು ಬಹಳ ಎಲ್ಲೋ ಒಂದ್ ಕಡೆ ನೋವಾಗ್ತದೆ. ಇವತ್ತು ಅವ್ರು ನಡ್ಕೊಂಡಂತ ವರ್ತನೆ ಪ್ರಜಾಪ್ರಭುತ್ವಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಶತಮಾನಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಈ ಒಂದು ವಿಧಾನ ಪರಿಷತ್ಗೆ ಗೌರವ ತರ್ತಕ್ಕಂಥ ಕೆಲಸ ನನ್ನ ಸನ್ಮಿತ್ರರು ಮಾಡಲಿಲ್ವೇನೋ ಅಂತಕ್ಕಂಥ ಭಾವನೆ ನನ್ನಲ್ಲಿ ಕಾಡ್ತಾ ಇದೆ. ಅದು ನಿಮ್ಮಂತ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರಿಗೆ, ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಜಾತ್ಯತೀತ ಮನೋಭಾವದ ವ್ಯಕ್ತಿಗೆ, ಒಂದು ವ್ಯಕ್ತಿತ್ವಕ್ಕೆ
ಅವರು ಕೊಟ್ಟಂತ ಅಗೌರವ ಅನ್ನಿಸ್ತದೆ. ತಾವು ಆ ಪೀಠದಲ್ಲಿ ಆಸೀನರಾಗ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನ ಎತ್ತಿಡಿದ್ರಿ. ನಿಜಕ್ಕೂ ಅದೆಲ್ಲ ನಮಗೊಂದು ಮಾದರಿ. ಆ ಸಂವಿಧಾನವೇ ನಮ್ಮ ಮೂಲ ಗ್ರಂಥ, ಆ ಸಂವಿಧಾನವೇ ನಮ್ಮ ಮೂಲ ದೈವ. ಅದನ್ನು ಕಾಪಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ. ಅದಕ್ಕೆ ಎಲ್ಲರ ಸಹಕಾರ ಎಲ್ಲರೂ ಕೊಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿ ನಾನು ಕೊಟ್ಟಂತ ಅವಕಾಶಕ್ಕಾಗಿ ತಮಗೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.